Hi, hello, welcome to Spices and Stories. Please like and subscribe to our channel. If you are new to our channel, please subscribe. ಈಗ ಮಟನ್ ಬಿರಿಯಾನಿ ಮಾಡೋಣ ಬನ್ನಿ. 1.5 kg ಒಲೆ ಅಂಟಿಸಿದ್ದೀನಿ. ಒಲೆ ಅಂಟಿಸ್ಮೇಲೆ ಡೇಕ್ಷ ಇಕ್ಕಿದ್ದೀನಿ ನೋಡಿ. ಸ್ವಲ್ಪ ಬಿಸಿ ಆಗಲಿ ಡೇಕ್ಷ. ಆಯಿಲ್ ಹಾಕೋಣ. ಸ್ವಲ್ಪ ಬಿಸಿ ಆಗಲಿ ಆಯಿಲು. ಸೊ ಈ ಸ್ಪೈಸಸ್ ಎಲ್ಲ ಹಾಕೋಣ ಅದರಲ್ಲಿ. ಹೇಗೂ ಮನೆಯಲ್ಲಿ ಮಾಡಿ ಸ್ಟವ್ ಮೇಲೆ ಮಾಡಿ ಬೋರ್ ಹೊಡಿಯುತ್ತೆ. ಸೊ ಒನ್ಸ್ ಈ ಥರ ಸ್ಟವ್ ಮೇಲೆ ಬಿಟ್ಟು ಈ ಥರ ಆಚೆ ಒಲೆ ಮೇಲೆ ಮಾಡೋಣ ಅಂತ ಬಂದೆ. ಈರುಳ್ಳಿ ಹಾಕಿ 1.5 kgಗೆ 1 kg ಈರುಳ್ಳಿ ಹಾಕಿ ಸಣ್ಣಗೆ ಕಟ್ ಮಾಡ್ಕೊಬೇಕು ಈರುಳ್ಳಿ. ಆ ಕೊಬ್ಬಿರುತ್ತಲ್ಲ ಆ ಕೊಬ್ಬೆಲ್ಲ ಅದರಲ್ಲಿ ಹಾಕಿ ತುಂಬ ಟೇಸ್ಟ್ ಇರುತ್ತೆ. ಯಾವಾಗಲೂ ಸ್ಟವಲ್ಲಿ ಮಾಡೋದೇ ಅಲ್ವಾ ನಮಗೆ. ಸೊ ಒಲೆ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದೆ. ಈ ಥರ ಬ್ರೌನಾಗಿ ಬರಬೇಕು. ಆ ಬ್ರೌನಾಗಿ ಬಂದಿರೋದು ಈರುಳ್ಳಿ ಸ್ವಲ್ಪ ಎತ್ತಾಕೊಳ್ಳಿ. ಬಟ್ಲಲ್ಲಿ ಹಾಕ್ಕೊಳ್ಳಿ. ಕೊಬ್ಬದ್ರಲ್ಲಿ ಹಾಕ್ಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ತ್ರೀ ಸ್ಪೂನ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ನಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಪೇಸ್ಟ್ ನುಣ್ಣಗೆ ಮಾಡಬೇಡಿ, ಕಚ್ಚಿ ಪಿಚ್ಚಿ ಥರ ಹಾಕ್ಕೊಳ್ಳಿ ಪೇಸ್ಟು. ಪುದೀನ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಲೆ ಕಮ್ಮಿ ಇಟ್ಕೊಂಡೇ ಇದು ಮಾಡಿ. ಮಟನ್ 1 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಕೂಗಿಸ್ಕೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ. ಎಳೆದಿದ್ದರೆ ಹಂಗೆ ಹಾಕ್ಕೋಬೋದು, ಇಲ್ವಾ ಸ್ವಲ್ಪ ಬಲ್ತಿದ್ರೆ 1-2 ವಿಸಿಲ್ಗೆ 1 ವಿಸಿಲ್ಗೆ ಕೂಗಿಸ್ಕೊಳ್ಳಿ. ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಡೇಕ್ಷ ಸ್ವಲ್ಪ ದೊಡ್ಡದೇ ಎತ್ಕೊಂಡಿದ್ದೀನಿ, ಸ್ವಲ್ಪ ಫ್ರೀಯಾಗಿರುತ್ತೆ ಕಲಸೋಕ್ಕೆಲ್ಲ ಅಂತ. ಒಂದು 10 ಮಿನಿಟ್ಸ್ ಈ ಥರನೇ ಬೇಯಿಸ್ಕೊಳ್ಳಿ. ಉಪ್ಪು ಹಾಕಿದ್ದೀನಿ. ಉಪ್ಪು ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಮಟನ್ ಬೇಯಿಸ್ಕೊಳ್ಳೋಗೂ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿದ್ದೆ. ಇದಕ್ಕೂ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಕೊಳ್ಳಿ. ಟೊಮೆಟೊ ಮುಕ್ಕಾಲು ಲೀಟ್ರ್ ಮೊಸರು ಎತ್ಕೊಂಡಿದ್ದೀನಿ. ಅದರಲ್ಲಿ ಟೊಮೆಟೊ 1/4 kg ಹಾಕಿದ್ದೀನಿ. ಒಂದು ನಿಂಬೆಹಣ್ಣು, ದೊಡ್ಡ ಗಾತ್ರದ ನಿಂಬೆಹಣ್ಣು ಹಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕ್ಕೊಂಡ್ರೂ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಜನಕ್ಕೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಅಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕ್ಕೋಬೋದು. ಆಯಿತು, ಮಟನ್ ಸ್ವಲ್ಪ ಎತ್ತಾಕೊಳ್ತಾ ಇದ್ದೀನಿ. ಗ್ರೇವಿ ಅಕ್ಕಿ ಬೇಯಿಸ್ಕೊಂಡಿದ್ದೀನಿ. ಹಾಫ್ ಬಾಯ್ಲ್ಡ್ ಅಕ್ಕಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಮತ್ತೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಲೆ ಸ್ವಲ್ಪ ಎತ್ಬಿಡ್ಬೇಕು, ಜಾಸ್ತಿ ಉರಿಬೇಡ ಅದು. ಇವಾಗ ಉರಿ ಜಾಸ್ತಿ ಇಕ್ಕಬಾರ್ದು.
ಅಕ್ಕಿ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಳಗಡೆ ಸ್ಟವ್ ಮೇಲೆ. ಅನ್ನೋದನ್ನು ಈ ಥರ ಮಾಡ್ಕೊಳ್ಳಿ. ಲೈಟಾಗಿ ಕಲಿಸ್ಕೊಳ್ಳಿ. ನಾನು 1.5 kg ಮಟನ್ಗೆ 1.25 ಎತ್ಕೊಂಡಿದ್ದೀನಿ. ಇಲ್ಲ 1 kg ಆದರೂ ಎತ್ಕೋಬೋದು, ಇಲ್ಲ 1.5 ಆದರೂ ಎತ್ಕೋಬೋದು, ಯುವರ್ ಚಾಯ್ಸ್. ಅದನ್ನು ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಆವಾಗಲೇ ಎಳ್ತಿಕ್ಕಿದ್ದೀವಲ್ಲ ಮಟನ್ ಗ್ರೇವಿ, ಅದನ್ನೆತ್ತಿ ಆದಮೇಲೆ ಇದು ಮಾಡ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಳ್ಳಿ. ಆ ಈರುಳ್ಳಿ ಎತ್ತಿಕ್ಕಿದ್ವಲ್ಲ ಬ್ರೌನಾಗಿ, ಆ ಬ್ರೌನಿಶ್ ಈರುಳ್ಳಿನೂ ಆದಮೇಲೆ ಹಾಕ್ಕೊಳ್ಳಿ. ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಡಿ. ಬಾಳೆ ಎಲೆ ಹಾಕಿ, ಸ್ವಲ್ಪನೂ ಗಾಳಿ ಹೋಗ್ದಿರೋ ಥರ ಹಾಕಿ, 3 ಲೀವ್ಸ್ ಹಾಕಿ ಅಡ್ಡಕ್ಕೆ ಶಕ್ತಿ ತಕ್ಕದಂಗೆ. ಅದರಲ್ಲಿ ಸ್ವಲ್ಪ ಕಂಡಿ ಹಾಕಿ, ಬಟ್ಲೊಂದು ಇಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ 4-5 ಕಂಡಿ ಹಾಕ್ಬಿಟ್ಟು ಅದರಲ್ಲಿ ತುಪ್ಪ ಹಾಕಿ, 3-4 ಸ್ಪೂನ್ ತುಪ್ಪ ಹಾಕಿ, ಸ್ವಲ್ಪ ಗಟ್ಟಿಗಿರೋ ತುಪ್ಪ ಹಾಕಿ, ಆ ಫ್ಲೇವರ್ ಚೆನ್ನಾಗಿ ಬರಬೇಕು. ಅದಕ್ಕೆ ಸ್ವಲ್ಪ ಹಸಿಟ್ಟು ಕಲಿಸ್ಕೊಂಡಿದ್ದೀನಿ ನಾನು, ಮೈದಾ ಹಸಿಟ್ಟು. ಅದು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿ ಫುಲ್ಲು ಸ್ಪ್ರೆಡ್ ಮಾಡಬೇಕು. ಸೊ ನಮಗೆ ಬಿಸಿ ಜಾಸ್ತಿ ಇದೆ, ಸ್ಪ್ರೆಡ್ ಮಾಡೋಷ್ಟು ಮಾಡ್ಬೋದು. ಮತ್ತು ಪ್ಲೇಟ್ನ ಸ್ವಲ್ಪ ಅದುಮಿ ಇಕ್ಕಿ, ಪ್ಲೇಟ್ನ ಚೆನ್ನಾಗಿ ಪ್ರೆಸ್ ಮಾಡಿಕ್ಕಿ. ಸ್ವಲ್ಪ ಕೂಡ ಗ್ಯಾಪ್ ಹೋಗ್ದಿರ ಹಸಿಟ್ಟು ಸ್ವಲ್ಪ ಅಮ್ಕಿ ಬಿಡಿ ಅದಕ್ಕೆ. ಆದಮೇಲೆ ಸ್ವಲ್ಪ ಇಟ್ಟಿಗೆ ಕಲಿಕ್ಕಿ, ಸ್ವಲ್ಪ ಬಾರಕ್ಕೆ ಚೆನ್ನಾಗಿರುತ್ತೆ. ಆ ಕಡೆಯಿಂದ ಆ ಕಡೆ ಒಂದು 3 ಇಕ್ಕಿ. ಒಂದು 10 ಮಿನಿಟ್ಸ್ ಆದಮೇಲೆ ಈ ಥರ ಎಲ್ಲ ಕ್ಲೀನಾಗಿ ಎತ್ತಾಕ್ಬಿಡಿ. ಆ ಕೆಂಡಿ ಎಲ್ಲ ಎತ್ಬಿಡಿ. ಆ ಫ್ಲೇವರ್ಗೂ ಆ ಬಾಳೆ ಎಲೆ ಫ್ಲೇವರ್ ಇದೆ ನೋಡಿ, ತುಂಬ ಘಮ ಘಮ ಅಂತ ಬರುತ್ತೆ ವಾಸನೆ. ಆ ಸ್ಮೆಲ್ಲು ಹಂಗೆ ತಿನ್ನೋಣ ಅನಿಸುತ್ತೆ. ಬನ್ನಿ, ಸ್ಪೆಷಲ್ ಸಂಡೇಸ್ ಮಟನ್ ಬಿರಿಯಾನಿ. ಬನ್ನಿ ಮಟನ್ ಬಿರಿಯಾನಿ ತಿನ್ನೋಣ ಎಲ್ಲರೂ, ಸಂಡೇ ಸ್ಪೆಷಲ್. ನೀವು ಒಂದು ಸತಿ ಟ್ರೈ ಮಾಡಿ ಈ ಥರ ಬಾಳೆ ಎಣ್ಣೆಲೆ ಹಾಕಿ, ತುಂಬ ಚೆನ್ನಾಗಿದೆ ಆ ಫ್ಲೇವರ್. ಆ ಬಾಳೆ ಲೀವ್ಸ್ ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಬರುತ್ತೆ ವಾಸನೆ. ಬಿರಿಯಾನಿ ತಿನ್ನಿ, ಮತ್ತೆ ಭೇಟಿಯಾಗೋಣ. ಬಾಯ್.